ನಾನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯ ಬಿಜೆಪಿ ಶಾಸಕರುಗಳು ಮಾಜಿ ಶಾಸಕರುಗಳು ನಾವೆಲ್ಲರೂ ಕೂಡ ಈ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಕ್ಕೆ ನೇರವಾಗಿ ದುಡ್ಡು ಕೊಡ್ತಾರೆ ಅನ್ನುವಂಥ ಮಾತು ಬಂದು ಒಂದು ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ ಅಂತೇಳಿ ಒಂದು ಚರ್ಚೆ ನಡೆಯಿತು. ಯಾರೇ ಮಾಜಿ ಶಾಸಕರಿರ್ಬೋದು, ನಾನಿರ್ಬೋದು, ನಾವೊಂದು ಸಾಮಾಜಿಕ ಬದುಕಿನಲ್ಲಿ ಇದ್ದುಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ನಾವು ಕೆಲವು ಅಭಿವೃದ್ಧಿ ಕಾರ್ಯವನ್ನು ಕೇಳೋದು ವಾಡಿಕೆ. ಅದು ಹಿಂದಿನಿಂದಲೂ ಬಂದಿರ್ತಕ್ಕ. ನಾನು ಸಹ 2 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಆಡಳಿತ ಪಕ್ಷ ಇದ್ದುಕೊಂಡು ಅನುಭವ ನನಗಿದೆ. ಇದು ಹೊಸತೇನಲ್ಲ. ಆದರೆ ನಮ್ಮ ಒಂದು ಅಭಿವೃದ್ಧಿ ಯಾವುದೇ ದುಡ್ಡು ಅದು ಕೊಡುವಂಥದ್ದು ಆಯಾಯ ವಿಧಾನಸಭಾ ಕ್ಷೇತ್ರದ ಜನರ ಬೇಡಿಕೆಗೆ ಅನುಗುಣನೆ ಆಗ್ತಕ್ಕಂಥ ಕೆಲಸ. ಅದಕ್ಕೆ ಈ ರೀತಿ ಒಂದು ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ನನಗೆ ತುಂಬ ಮನಸ್ಸಿಗೆ ನೋವಾಗಿದೆ. ನಾನು ಬೇರೆ ಬೇರೆ ಕೆಲವು ಸಾರಿ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಬೇಡಿಕೆಯನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಕೆಲಸವನ್ನು ಕೊಟ್ಟಿರ್ತಕ್ಕಂಥ ಹಿಂದೆ ಇದೆ. ಆದೇಶದಲ್ಲಿ ಬಹುಶಃ ಉಲ್ಲೇಖ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಉಲ್ಲೇಖ ಬಂದಿದೆ ಅನ್ನುವಂಥ ನಂದು ಕೂಡ ಒಂದು ಉಲ್ಲೇಖ ಬಂದಿದೆ. ಅದು ಪರಿಶಿಷ್ಟ ಜಾತಿಯ ಕೆಲವು ಕಾಲನಿಗಳಿಗೆ ದುಡ್ಡನ್ನು ಒಂದು ಸಣ್ಣ ಅಮೌಂಟ್ ಬಂದಿರತಕ್ಕಂಥ ಅದಕ್ಕೆ ದೊಡ್ಡ ವಿಷಯ ಮಾಡಿದ್ದಾರೆ. ಅದನ್ನು ಮುಂದಿಟ್ಟುಕೊಂಡು ಬಹುಶಃ ದೊಡ್ಡ ಒಂದು ಗಲಾಟೆ ಸದನದಲ್ಲಾಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾವು ಹಿಂದೆ ಶಾಸಕರಾಗಿದ್ದಾಗ ಪ್ರದೇಶ ಅಭಿವೃದ್ಧಿಯ ಹೆಸರಿನಲ್ಲಿ ನಮಗೆ ದುಡ್ಡೇನು ಪ್ರಾರಂಭದಲ್ಲಿ ದುಡ್ಡು ಕೊಡ್ತಾ ಇರಲಿಲ್ಲ. ಇತ್ತು ಏನು ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಪ್ರಾದೇಶಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಶಾಸಕರಿಗೆ ಅನುದಾನ ಬರ್ತದೆ. ಎಲ್ಲಿವರೆಗಿಂದ ಈ ಸಾರಿ ಶಾಸಕರ 10 ಕೋಟಿ ರೂಪಾಯಿ ಇವತ್ತು ಎಲ್ಲ ಶಾಸಕರಿಗೂ ಬಂದಿದೆ.